ಬಹಳ ಚಿಕ್ಕ ವಯಸ್ಸಿನಲ್ಲಿ ಮೊನ್ನೆ ನಡೆದಂಥ 7ನೇ ವರ್ಷದ ನೋಡಲ್ಲಿ ನಡೆದಂಥ ಒಂದು ಬಾಕ್ಸಿಂಗ್ ಅಲ್ಲಿ ದ್ವಿತೀಯ ಸ್ಥಾನವನ್ನು ಗೆದ್ದು ಒಂದು ಗೌರವವನ್ನು ತಂದುಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇದು ಸಾಧಾರಣವಾದಂಥ ಒಂದು ಜಯ ಅಲ್ಲ. ಸಾಕಷ್ಟು ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆಗಳಿರ್ತವೆ. ಯಾವ ಮಕ್ಕಳಲ್ಲಿ ಏನು ಪ್ರತಿಭೆ ಇರ್ತದೆ ಸ್ಥಾನವನ್ನು ಗಳಿಸಿ ನಮ್ಮ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ಗೌರವವನ್ನು ತರ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಒಬ್ಬ ಸೋದರ, ಒಬ್ಬ ಯುವಕ ಬಹಳಷ್ಟು ಶ್ರಮ ಪಟ್ಟು ಈ ಒಂದು ರಾಜ್ಯಕ್ಕೆ ಒಳ್ಳೆ ಗೌರವ ತಂದಿದ್ದಾರೆ. ಅವರ ಅಸೋಸಿಯೇಷನ್ನಲ್ಲಿರುವಂತಹ ಕೋಚರ್ಸ್ಗೂ ಕೂಡ ಒಳ್ಳೆಯ ಗೌರವ ತಂದಿದ್ದಾರೆ. ಅವರು ಕೂಡ ಒಳ್ಳೆಯ ಟ್ರೈನನ್ನು ಕೊಟ್ಟು ಅವರಿಗೆ ಒಂದು ಗೌರವ ತರುವಂತ ಕೆಲಸ ಕೂಡ ಮಾಡಿದ್ದಾರೆ. ಭಗವಂತ ಇನ್ನೂ ಕೂಡ ಅವರಿಗೆ ಹೆಚ್ಚಿನ ಶಕ್ತಿ, ಆಯಸ್ಸು, ಯಶಸ್ಸು, ಶ್ರೇಯಸ್ಸು ಇನ್ನೂ ಕೂಡ ಯುವನಿಗೆ ಕೊಡಲಿ. ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಒಳ್ಳೆಯ ಒಂದು ಸ್ಥಾನಮಾನ ಭಗವಂತ ಅವ್ರಿಗೆ ಕೊಡಲಿ ಅಂತ ಆಶಿಸ್ತಾ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ಶುಭ ಕಳೀತಾವೆಲ್ಲರೂ ಕೂಡ ಇವರಿಗೆ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಕೀರ್ತಿ, ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಮೊನ್ನೆ ನಡೆದಂಥ 7ನೇ ವರ್ಷದ ನೋಡಲ್ಲಿ ನಡೆದಂಥ ಒಂದು ಬಾಕ್ಸಿಂಗ್ ಅಲ್ಲಿ ದ್ವಿತೀಯ ಸ್ಥಾನವನ್ನು ಗೆದ್ದು ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇದು ಸಾಧಾರಣವಾದಂಥ ಒಂದು ಜಯ ಅಲ್ಲ. ಸಾಕಷ್ಟು ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆಗಳಿರ್ತವೆ. ಯಾವ ಮಕ್ಕಳಲ್ಲಿ ಏನು ಪ್ರತಿಭೆ ಇರ್ತದೆ ಸ್ಥಾನವನ್ನು ಗಳಿಸಿ ನಮ್ಮ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ಗೌರವವನ್ನು ತರ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಒಬ್ಬ ಸೋದರ, ಒಬ್ಬ ಯುವಕ ಬಹಳಷ್ಟು ಶ್ರಮ ಪಟ್ಟು ಈ ಒಂದು ರಾಜ್ಯಕ್ಕೆ ಒಳ್ಳೆ ಗೌರವ ತಂದಿದ್ದಾರೆ. ಅವರ ಅಸೋಸಿಯೇಷನ್ನಲ್ಲಿರುವಂತಹ ಕೋಚರ್ಸ್ಗೂ ಕೂಡ ಒಳ್ಳೆಯ ಗೌರವ ತಂದಿದ್ದಾರೆ. ಅವರು ಕೂಡ ಒಳ್ಳೆಯ ಟ್ರೈನನ್ನು ಕೊಟ್ಟು ಅವರಿಗೆ ಒಂದು ಗೌರವ ತರುವಂತ ಕೆಲಸ ಕೂಡ ಮಾಡಿದ್ದಾರೆ. ಭಗವಂತ ಇನ್ನೂ ಕೂಡ ಅವರಿಗೆ ಹೆಚ್ಚಿನ ಶಕ್ತಿ, ಆಯಸ್ಸು, ಯಶಸ್ಸು, ಶ್ರೇಯಸ್ಸು ಇನ್ನೂ ಕೂಡ ಯುವನಿಗೆ ಕೊಡಲಿ. ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಒಳ್ಳೆಯ ಒಂದು ಸ್ಥಾನಮಾನ ಭಗವಂತ ಅವ್ರಿಗೆ ಕೊಡಲಿ ಅಂತ ಆಶಿಸ್ತಾ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ಶುಭ ಕಳೀತಾವೆಲ್ಲರೂ ಕೂಡ ಇವರಿಗೆ game of fighting. It is a very hard game. Absolutely, it is an Olympic game. It is a game of skills. It's a pure sports game. It is the very oldest game. Olympics are one of the very oldest game is boxing. Above 5 years ಮಕ್ಕಳಿಗೆ ಬಿಲೋ 2 years ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತೀವಿ. ಇಲ್ಲ, ಪ್ರತಿಭೆನ ಐಡೆಂಟಿಫೈ ಮಾಡೋದಕ್ಕೆ ನೀವು ಯಾವ ರೀತಿ ಏನು ನಿಮ್ಮ ಇದು ಯಾವ ರೀತಿ ನೀವು ಐಡೆಂಟಿಫೈ ಮೊದಲಿಗೆ ಅವರಿಗೆ ಬೇಸಿಕ್ ಟ್ರೈನಿಂಗ್ ಕೊಡ್ತೀವಿ. ಬಾಕ್ಸಿಂಗ್ ಟ್ರೈನಿಂಗ್ ಅಬೌವ್ 5 years ಏಜ್ ಇರಬೇಕಂತ ನಾವು ಅಡ್ಮಿಷನ್ ತಗೊಳ್ತೀವಿ. ಅವರಿಗೆ ಟ್ರೈನಪ್ ಮಾಡ್ತಾ ಅವ್ರ ಪ್ರತಿಭೆ, ಅವ್ರ ಸ್ಟ್ರೆಂತ್, ಕಂಡೀಷನ್, ಡಿಸಿಪ್ಲಿನ್ ಎಲ್ಲ ಚೂಸ್ ಮಾಡಿ ಮತ್ತು ಚಿಕ್ಕ ಕಾಂಪಿಟೇಷನ್, ಕಾಂಪಿಟೇಷನ್ ಫಸ್ಟ್ ಕಲಿಸ್ತೀವಿ. ಅದರಲ್ಲಿ ಅವ್ರು ತುಂಬ ಚೆನ್ನಾಗಿ ಕಾಂಪಿಟೇಟಿವ್ ಕೊಟ್ಟಾಗ್ತೀವಿ. ಸೊ ಅದನ್ನು ಮೆಡಲ್ ಮಾಡಿದಾಗ ಆ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಹೋಗ್ತಾರೆ. ಡಿಸ್ಟ್ರಿಕ್ಟಲ್ಲಿ ಮೆಡಲ್ ಮಾಡಾದ್ಮೇಲೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕಲಿಸ್ತೀವಿ. ಸ್ಟೇಟ್ ದಸರಾ, ಸ್ಟೇಟ್ ಕಾಂಪಿಟೇಷನ್, ಸ್ಟೇಟ್ ಗೇಮ್ಸ್ ಕಾಂಪಿಟೇಷನ್, ಈ ಥರ ಹಲವಾರು ಸ್ಟೇಟ್ ಕಾಂಪಿಟೇಷನ್ ಇದರಲ್ಲಿ ನಾವು ಕಲಿಸ್ತೀವಿ. ಅದ್ರಲ್ಲಿ ಮೆಡಲ್ ಮಾಡುವಾಗ ನ್ಯಾಷನಲ್ಸ್ ಡೇಟಾ ಕಲಿಸೋದಿಲ್ಲ. ನ್ಯಾಷನಲ್ಸ್ ಮುಂಚೆ ಸೆಲೆಕ್ಷನ್ ಟ್ರೈನ್ ಅಂತ ಮಾಡಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಬಂದು ಆ ಸೆಲೆಕ್ಷನ್ ಟ್ರೈನಲ್ಲಿ ವಿಭಾಗ ಮಂಜುನಾಥ್ ಕೂಡ ಸೆಲೆಕ್ಟ್ ಆಗಿರ್ತಾರೆ. ಈ ಥರ ಬಾಕ್ಸರ್ಗಳು ಸೆಲೆಕ್ಟ್ ಆಗಿ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಶಂಕರಿ 6th ಸ್ಟೇಜ್ ಫಸ್ಟ್ ಬ್ಲಾಕಲ್ಲಿರೋ ಸೆಂಟ್ರದು ಅಲ್ಲಿ ನಾನು ಪಾರ್ಟ್ನರ್ ಚಂದ್ರ ಅವ್ರ ಜೊತೆ. ಸೊ ನಾನು ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊತೀನಿ. ವಿವಾನ್ ಮಂಜುನಾಥ್ ಅಲ್ಲಿ ಟ್ರೈನ್ ಮಾಡ್ತಾರೆ, ದಿನ ಬಂದು ಟ್ರೈನ್ ಮಾಡ್ತಿದ್ದೆ. ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಬಾಕ್ಸರ್ ಆ್ಯಂಡ್ ಐ ಆಮ್ ಹ್ಯಾಪಿ ಟು ಸೇ ದಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಸ್ ಅಚೀವ್ಮೆಂಟ್. ಇವಾಗ ಏನು ಮಾಡಿದ್ದಾರೆ ಅಂತ. ಬಟ್ ನಾನೇನು ಹೇಳೋದು ಅಂದರೆ ವಿವಾನ್ ನೆಕ್ಸ್ಟ್ ಇಯರು he has to win gold. That is our aim and we are ready to give all the training needed for him, all the support.
ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿ 4-5 ಇಯರ್ಸ್ ಆಯಿತು. ಫಸ್ಟ್ ಬೇರೆ ಕ್ಲಬ್ಬಲ್ಲಿ ಮಾಡ್ತಿದ್ದೆ, ಆಮೇಲೆ 2-3 ಇಯರ್ಸ್ ಆದಮೇಲೆ RBF ಆರ್ಟ್ಸಿಗೆ ಜಾಯ್ನ್ ಆಗಿದೆ. ಇದರಿಂದ ನಿಮಗೆ ಏನು ಉತ್ತೇಜನ ಸಿಗ್ತಾ ಇದೆ ಈಗ ಸಂಸ್ಥೆಯಿಂದ? ನಮ್ಮ ಕ್ಲಬ್ಬಲ್ಲಿ ಒಂದು 15-20 ಪೀಪಲ್ ಇದ್ದಾರೆ. ಫುಲ್ ಟ್ರೈನಿಂಗ್ ಎಲ್ಲ ಸರೇ ಕೊಡ್ತಾ ಇರೋದು. ಸರಿಂದನೇ ಟ್ರೈನಿಂಗಿಂದನೇ ಎಲ್ಲ ಆಗಿದೆ ಅಚೀವ್ಮೆಂಟ್ಸು. ಆಮೇಲೆ ಇನ್ನೂ ಮುಂದೆ ಅಚೀವ್ಮೆಂಟ್ಸ್ ಆಗಬೇಕು ಜಾಸ್ತಿ. ಸೊ ಥ್ಯಾಂಕ್ಸ್ ಟು ಆಲ್ ದ ಕೋಚಸ್ ಆಲ್ ದ ಪೇರೆಂಟ್ಸ್. ನಿಮಗೆ ಫೋಕಸ್ ಹುಡುಗ, ತುಂಬ ಡಿಟರ್ಮೈಂಡು. ಅವನು ಎಲ್ಲದಕ್ಕೂ ಮೇನ್ ಅವನು ಅಚೀವ್ ಮಾಡಿರೋದು ಸರ್ ಚಂದ್ರಕುಮಾರ್ ಸರಿಂದ. ಆಮೇಲೆ ಹಾಗೆ ನಾನು ಚಂದ್ರಶೇಖರ್ ಸರ್ನ ನೆನಪು ಮಾಡ್ಕೊಂಡಿದ್ದೀವಿ. ಅವರು ನಮಗೆ ಎನ್ಕರೇಜ್ ಮಾಡಿ ಚಂದ್ರಕುಮಾರ್ ಸರ್ ಹತ್ರ ಕಳಿಸಿದ್ರು. ಅವರು ವಿವಾನ್ನ ಟ್ರೈನ್ ಮಾಡಿ ಮೆಡಲ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್, ಬಾಕ್ಸಿಂಗ್ ಅಕಾಡೆಮಿ ಏನು ಹೇಳ್ತಾರೆ? ಬಾಕ್ಸಿಂಗ್ ಅಕಾಡೆಮಿಲಿ ಚಂದ್ರಕುಮಾರ್ ಸರು ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಿದ್ದಾರೆ. ಮಕ್ಕಳನ್ನ ಫ್ರೆಂಡ್ಲಿಯಾಗಿ ನೋಡ್ತಾರೆ. ಅವರು ಏನು ಒಂದು ನಮ್ಮ ಭಾರತಕ್ಕೆ ಅವರು ಕರ್ನಾಟಕ ಹುಡುಗರು ಅಚೀವ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಇದೆ. ಅದೇ ಥರ ಮಾಡ್ತಾ ಹೋಗ್ತಾ ಇದ್ದಾರೆ.